ರಾಯರ ತಲೆಯಲ್ಲಿ ಏನಾದರೂ ಒಂದು ಅರ್ಥ ಬಂದರೆ ಕರೆಕ್ಟ್ ಇರಬೇಕದು, ಚೂರು ಹೆಚ್ಚಿಲ್ಲ, ಚೂರು ಕಡಿಮೆ ಇಲ್ಲ. ಅಂತಹ ಅದ್ಭುತವಾದ ಅರ್ಥವನ್ನು ಕಲ್ಪನೆ ಮಾಡಿಕೊಳ್ಳುವ ಶಾಸ್ತ್ರಸಮ್ಮತವಾದ ಅರ್ಥೈಸುವ ಕ್ರಮ. ಅಯುಕ್ತಂ ಅರ್ಥಂ ಇಲ್ಲ. ಆಮೇಲೆ ಸಹಸಾ ಕಲಯತಿ, ಅವರು ದುಡುಕಿ ಅಂದರೆ ಒಂದು ವಾಕ್ಯಕ್ಕೆ ಅರ್ಥ ಹೇಳುವಾಗ ತುಂಬ ಆಲೋಚನೆ ಮಾಡಿ ಅರ್ಥ ಹೇಳೋರು, ಅರ್ಜೆಂಟ್ ಹೇಳುವ ಹಾಗಿಲ್ಲ. ಸುಮ್ಮನೆ ಈ ಚದುರಂಗ ಚೆಸ್ ಆಡುವವರು ಒಂದು ಮನೆ ಹೆಜ್ಜೆ ಇಡಬೇಕಾದ್ರೆ ನೂರಾರು ಸ್ಟೆಪ್ಗಳನ್ನು ತಲೆ ಒಳಗೆ ವಿಚಾರ ಮಾಡಿ ಒಂದು ಮನೆಯನ್ನು ಕಾಯನ್ನು ಸರಿಸ್ತಾರೆ. ರಾಘವೇಂದ್ರ ಸ್ವಾಮಿಗಳು ಜೈತೀರ್ಥರ ಒಂದು ಪದಕ್ಕೆ ಅರ್ಥ ಬರಿಬೇಕಾದ್ರೆ ಹೀಗೆ ಬರೆದ್ರೆ ಏನು, ಇನ್ಯಾರು ಏನು ಹೇಳ್ಬೋದು, ಅದಕ್ಕೇನು ಉತ್ತರ ಕೊಡ್ಬೋದು, ನೂರಾರು ವಿಕಲ್ಪಗಳನ್ನು ಮಾಡಿಕೊಂಡು ವಿಮರ್ಶೆ ಮಾಡಿಕೊಂಡು ಚಿಂತನೆ ಮಾಡಿಕೊಂಡು ಮಂಥನ ಮಾಡಿಕೊಂಡು ಒಂದು ಪದವನ್ನು ಪ್ರಯೋಗ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಶಬ್ದದ ಗಾಂಭೀರ್ಯ, ಅರ್ಥದ ಬಾಹುಲ್ಯ ಎಲ್ಲವೂ ಅದರ ಒಳಗೆ ಸೇರಿರಬೇಕು. ಅಂತಹ ಅದ್ಭುತವಾದ ಕೌಶಲ್ಯ ರಾಯರ ವ್ಯಾಖ್ಯಾನಗಳಲ್ಲಿ. ಅವರು ಎಂದೂ ಕೂಡ ಅರ್ಜೆಂಟಲ್ಲಿ ಯಾವುದು ದಿಢೀರ್ ಬರೆದದ್ದಿಲ್ಲ. ಅದು ತುಂಬ ಯೋಚನೆ ಮಾಡಿ ಆಲೋಚನೆ ಮಾಡಿ ರಾಘವೇಂದ್ರ ಸ್ವಾಮಿಗಳು ಅದನ್ನು ಬರಿತಿದ್ರು. ನಾ ಅಭಿದತ್ತೆ, ದುಡುಕಿ ಏನೂ ಮಾತಾಡ್ತಿರ್ಲಿಲ್ಲಂತ. ಆಮೇಲೆ ಸದ್ಭಿಸ್ಸಾಕಂ ಅಯುಕ್ತಂ ಅರ್ಥಂ ನ ಮೀಮಾಂಸತೆ, ಸಜ್ಜನರ ಜೊತೆಗೆ ಎಂದೂ ಕೂಡ ನಾ ಹೇಳಿದ್ದೇ ಸರಿ ಅಂತ ವಾಕ್ಯಾರ್ಥ ಮಾಡಲಿಕ್ಕೆ ಹೋಗ್ತಿರ್ಲಿಲ್ಲಂತ. ಕತೆ ಏನು ಗೊತ್ತಾ, ರಾಘವೇಂದ್ರ ಸ್ವಾಮಿಗಳು ವ್ಯಾಸರಾಜರ ಚಂದ್ರಿಕೆಗೆ ಅರ್ಥ ಪ್ರಕಾಶದಲ್ಲಿ ಮಾಡುವಾಗ ರಾಯರಿಗಿಂತ ಯಾರಾದರೂ ಹಿಂದಿನ ಯತಿಗಳು ಅದೇ ಶಬ್ದಕ್ಕೆ ಬೇರೆ ಅರ್ಥ ಬರೆದಿದ್ದರೆ ರಾಯರು ಇವರ ಅಭಿಪ್ರಾಯ ಹೀಗೆ, ನನ್ನ ಅಭಿಪ್ರಾಯ ಹೀಗೆ, ಅಭಿಪ್ರಾಯವನ್ನು ಮಾತ್ರ ಹೇಳ್ತಾರೆ. ಇದನ್ನು ಸ್ವೀಕಾರ ಮಾಡಿ ಅದನ್ನು ತಪ್ಪು ಹೀಗೆಲ್ಲ ಹೇಳೋಕ್ಕೋಗಲ್ಲ. ನಾವು ನಮ್ಮದೇ ಸರಿ ಅನ್ನೋ ಹಠ ಜಾಸ್ತಿ. ಮತ್ತೊಂದು ಸರಿಗಿದ್ರು ನಾವು ಹೇಳಿದ್ದೀವಲ್ರಿ ಮುಗೀತು ಅದೇ ಸರಿ ಹಿಂಗಂತ. ರಾಘವೇಂದ್ರ ಸ್ವಾಮಿಗಳು ತಮ್ಮ ಗ್ರಂಥಗಳಲ್ಲಿ ಎಂದೆಂದೂ ಆ ರೀತಿ ಹೇಳ್ತಿರಲಿಲ್ಲ. ಅಯುಕ್ತವಾದ ವಿಷಯವನ್ನು ಕುರಿತು ದೊಡ್ಡವರ ಒಟ್ಟಿಗೆ ಎಂದೂ ಕೂಡ ರಾಘವೇಂದ್ರ ಸ್ವಾಮಿಗಳು ವಾದವನ್ನು ಮಾಡೋದಿಲ್ಲ. ಅಯುಕ್ತಂ ಅರ್ಥಂ ನ ಲಿಖತಿ, ಅವರ ಗ್ರಂಥದಲ್ಲಿ ಎಂದೂ ತಪ್ಪರ್ಥ ಬರೆಯೋಲ್ಲ. ಸ್ವಂ ಆಶಯಂ ವಚಸ ನ ಉದ್ಘಾಟಯತಿ, ಅವರ ಆಶಯವನ್ನು ಎಂದೂ ಕೂಡ ಗಟ್ಟಿಯಾಗಿ ಫೋರ್ಸಿಬಲ್ ಹೇಳಲ್ಲ ಅವರು. ನಾ ಹೇಳಿದ್ದೀನಲ್ಲ ರೀ ಸುಮ್ಮನೆ ಒಪ್ಕೊಳ್ಳಿ ಹಿಂಗೆಂದೂ ಹೇಳಲ್ಲ ಅವರು. ನೋಡಪ್ಪ ನಮ್ಮ ಅಭಿಪ್ರಾಯ ಹೀಗೆ, ಕೆಲವರು ಹೀಗೆ ಹೇಳ್ತಾರೆ, ಎರಡು ವಿಕಲ್ಪಗಳಿವೆ ಅಂಥೇಳಿ ನಿಲ್ಲಿಸಿಬಿಡ್ತಾರೆಯೇ ವಿನಃ ತಮ್ಮ ಅಭಿಪ್ರಾಯವನ್ನು ಬಲವಂತವಾಗಿ ಇನ್ನೊಬ್ಬರ ಮೇಲೆ ಎಂದೂ ಹೇರದ ಮಹಾ ಸದ್ಗುಣ ಭರಿತರು ರಾಘವೇಂದ್ರ ಸ್ವಾಮಿ. ಆಮೇಲೆ ಇದಕ್ಕಿಂತ ಏನು ಗೊತ್ತಾ, ಉಕ್ತಂ ಅರ್ಥಂ ಭೂಯಃ ನವಕ್ತಿ, ಉಕ್ತಂ ಹೇಳಿದ ಅರ್ಥವನ್ನು ಮತ್ತೆ ಮತ್ತೆ ಹೇಳಲ್ಲ. ಇದೇನೆಂದರೆ ರಿಪಿಟೇಷನ್ ಅಂತ. ಕೆಲವರು ಹೇಳಿದ್ದೇ ಹೇಳ್ತಾ ಇರ್ತಾರೆ, ಹೇಳಿದ್ದೇ ಹೇಳ್ತಿರ್ತಾರೆ. ಕೆಲವು ಶಬ್ದಗಳನ್ನು ಹೇಳಿದ್ದೇ ಹೇಳ್ತಿರ್ತಾರೆ. ಹಾಗೆ ರಾಘವೇಂದ್ರ ಸ್ವಾಮಿಗಳ ಗ್ರಂಥದಲ್ಲಿ ರಿಪಿಟೇಷನ್ ನೋಡ್ಲಿಕ್ಕೆ ಸಿಗೋದೇ ಇಲ್ಲ. ನಿಮ್ಗೆ ಆಶ್ಚರ್ಯ ಗೊತ್ತಾ, ರಾಘವೇಂದ್ರ ಸ್ವಾಮಿಗಳು ಎಲ್ಲಿಯಾದರೂ ಏನಾದರೂ ಒಂದು ಶಬ್ದಕ್ಕೆ ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲಿ ಅದೇ ಥರ ಶಬ್ದ ಬೇರೆ ಎಲ್ಲಾದರೂ ಗ್ರಂಥದಲ್ಲಿ ಬಂದು ಅದಕ್ಕೆ ವ್ಯಾಖ್ಯಾನ ರಾಯರು ಮಾಡಿದರೆ ಇಂಥ ಗ್ರಂಥದಲ್ಲಿ ಅದನ್ನು ಮಾಡಿದ್ದೇನೆ ನೀವು ಅದನ್ನು ನೋಡ್ಕೊಳ್ಳಿ ಅಂತಾರಿಯೇ ವಿನಃ ಈ ಗ್ರಂಥದಲ್ಲಿ ಮತ್ತೊಮ್ಮೆ ಬರೆಯಲ್ಲ. ಇದು ಜಗದ್ಗುರು ಮಧ್ವಾಚಾರ್ಯರ ಕ್ರಮ. ಆಚಾರ್ಯರು ಅಷ್ಟೇ ಹೇಳಿದ್ದು. ನಾನು ರಾಘವೇಂದ್ರ ಸ್ವಾಮಿಗಳೇ ಹೇಳಲ್ಲ ಅಂದಮೇಲೆ ಆಚಾರ್ಯರು ಹೇಳಿದ್ದನ್ನು ಯಾಕೆ ಹೇಳ್ತಾರೆ? ನಿಮಗೆಲ್ಲ ಅರ್ಥವೇ ಆಗಿರುತ್ತೆ.
ಆದರೆ ಅವರ ಪಾದಾವಲಂಬಿಗಳಾದ ಶ್ರೀಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರರಾದ ರಾಘವೇಂದ್ರ ಸ್ವಾಮಿಗಳು ಅವರ ಗ್ರಂಥದಲ್ಲಿ ಉಕ್ತಂ ಅರ್ಥಂ ಭೂಯಃ ನವಕ್ತಿ, ಒಂದು ಶಬ್ದಕ್ಕೆ ಹೇಳಿದ ಅರ್ಥವನ್ನು ಮತ್ತೊಮ್ಮೆ ಎಂದು ಎಲ್ಲಿಯೂ ಯಾವ ಕಾಲಕ್ಕೂ ಹೇಳ್ತಿರಲಿಲ್ಲ. ಆಮೇಲೆ ಲಿಖಿತಂ ಅರ್ಥಂ ಕ್ವಚಿದಪಿ ನಯೇವ ನಿರ್ಮಾಷ್ಟಿ, ಒಮ್ಮೆ ಬರೆದದ್ದನ್ನು ಎಲ್ಲಿಯೂ ಕೂಡ ಅಳಿಸೋ ಸಂಪ್ರದಾಯವೇ ಇಲ್ಲ. ಕೆಲವರು ಹೀಗೆ ಹೇಳಿದರೆ ತಪ್ಪರ್ಥ ಮಾಡ್ಕೊಳ್ತಾರೆ. ರಾಘವೇಂದ್ರ ಸ್ವಾಮಿಗಳು ಒಮ್ಮೆ ಬರೆದ ಮೇಲೆ ಅಳಿಸ್ತಿರ್ಲಿಲ್ಲ, ಹಾಗಾದ್ರೆ ತಪ್ಪು ಬರೆದಿದ್ರು ಹಾಗೆ ಹೋಗ್ಬಿಡ್ತೀವಿ. ಅಲ್ಲ, ತಪ್ಪು ಬರೆಯಲ್ಲ ಅಂತ ಹೇಳಿ ಆಗಿತ್ತಲ್ಲ. ಆದರೂ ಮತ್ತೆ ಕೇಳಿದ್ರೆ ಏನು ಹೇಳ್ಬೇಕ್ರಿ? ಯಾರಿಗೋ ಒಬ್ಬರಿಗೆ ಇಂಟರ್ವ್ಯೂ ಮಾಡಿದಾಗ ಕೇಳಿದ್ರಂತೆ, ಟೈಪ್ ರೈಟಿಂಗಿಗೆ ಇಂಟರ್ವ್ಯೂಲಿ ಕೇಳಿದ್ರಂತೆ, ಒಂದು ಮಿಸ್ಟೇಕ್ ಇಲ್ಲದೆ ಟೈಪ್ ಮಾಡಬೇಕು, ಬೈ ಚಾನ್ಸ್ ಮಿಸ್ಟೇಕ್ ಆದರೆ ಏನು ಮಾಡ್ತೀರಿ, ಯಾವುದರಲ್ಲಿ ಅಳಿಸ್ತೀರಿ ಅಂದರೆ ಅವ್ರು 2-3 ಹೇಳಿದ್ರಂತ. ಹಾಗಾದ್ರೆ ಹೋಗಿ ಗೆಟ್ ಔಟ್ ಅಂದರು. ಮಿಸ್ಟೇಕ್ ಮಾಡಬೇಡ ಅಂದರೂ ಮಾಡ್ತೀರಿ ಅಂದರೆ ಏನು ಮಾಡಬೇಕು? ರಾಘವೇಂದ್ರ ಸ್ವಾಮಿಗಳು ತಪ್ಪು ಅರ್ಥವೇ ಬರೆಯಲ್ಲ ಅಂದಮೇಲೆ ಮತ್ತದನ್ನು ಅಳಿಸೋ ಪ್ರಶ್ನೆಯೇ ಇಲ್ಲ. ಆದ್ದರಿಂದ ಈ ಎಲ್ಲ ಕಾರಣಗಳಿಂದ ಒಬ್ಬ ಗ್ರಂಥಕರ್ತೃವಿಗೆ ಇರಬೇಕಾದಂಥ ಎಲ್ಲ ಸದ್ಗುಣಗಳು ಯಾರಲ್ಲಿ ಕಾಣಿಸುತ್ತೆ ನಮಗೆ ಅಂದರೆ ಮಂತ್ರಾಲಯ ಪ್ರಭುಗಳಲ್ಲಿ ಕಾಣುತ್ತೆ. ಅದರಿಂದ ಸತ್ಪ್ರಬಂಧಗಳನ್ನು ರಚನೆ ಮಾಡುವ ಸಂದರ್ಭದಲ್ಲಿ, ಮೂಲ ವಾಕ್ಯಗಳಿಗೆ ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲಿ, ಪಾಠ ಪ್ರವಚನ ಮಾಡುವ ಸಂದರ್ಭದಲ್ಲಿ ಮರೆಯದೆ ಮಂತ್ರಾಲಯ ಪ್ರಭುಗಳನ್ನು ಸ್ಮರಣೆ ಮಾಡ್ತೇನೆ ಅಂತ ವಾದೀಂದ್ರ ತೀರ್ಥರು ವರ್ಣನೆ ಮಾಡ್ತಾ ಇದ್ದಾರೆ. ಒಂದು ಕಥೆ. ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ವೆಂಕಟನಾಥ ಭಟ್ಟರು ಭಾರಿ ದೊಡ್ಡ ವಿದ್ವಾಂಸರು, ಅವರ ಕಾಲದಲ್ಲಿ ಬಹಳ ದೊಡ್ಡ ವಿದ್ವಾಂಸರು. ಸುಧೀಂದ್ರ ತೀರ್ಥರ ಪೂರ್ಣಾನುಗ್ರಹಕ್ಕೆ ಪಾತ್ರರಾದ ಮಹಾನುಭಾವರು. ಸುಧೀಂದ್ರ ತೀರ್ಥರಿಗೆ ಯಾವಾಗಲೂ ವೆಂಕಟನಾಥ ಭಟ್ಟರ ಮೇಲೆ ಕಣ್ಣು. ಯಾವ ಕಣ್ಣು? ಏನಾದರೂ ಮಾಡಿ ಇಂಥ ವ್ಯಕ್ತಿ ನಮ್ಮ ಈ ಪೀಠಕ್ಕೆ ಉತ್ತರಾಧಿಕಾರಿ ಆಗಬೇಕು ಅಂತ. ಹಾಗೆ ಭಗವಂತನ ಆದೇಶವೂ ಕೂಡ ಅವರಿಗೆ ಸಿಕ್ಕಿತ್ತು. ಈ ಎಲ್ಲ ಬಲದಿಂದ ಅವರು ವೆಂಕಟನಾಥ ಭಟ್ಟರನ್ನು ಆಶ್ರಮಕ್ಕೆ ಆಹ್ವಾನ ಮಾಡಿದ್ದರು. ಆದರೆ ವೆಂಕಟನಾಥ ಭಟ್ಟರು ಸುತರಾಮು ಒಪ್ಪಿಲ್ಲಂತೆ, ನಂಗೆ ಬೇಡ ಅಂದ್ರಂತೆ. ಬಾಲ ಭಾರ್ಯ ನೋಪನೀತಶ್ಚ ಬಾಲ, ನನ್ನ ಹೆಂಡತಿ ಇನ್ನೂ ಸಣ್ಣ ವಯಸ್ಸಿನವಳು, ನನಗೆ ಸಣ್ಣ ಮಗ ಇದ್ದಾನೆ, ಅವನಿಗೆ ಉಪನಯನವನ್ನು ಮಾಡಿಲ್ಲ, ಮತ್ತು ನನಗೆ ಈ ಪೀಠ, ಈ ಪಾದ ಪೂಜೆ ಇವ್ಯಾವು ನನಗಿಷ್ಟ ಇಲ್ಲ ಅಂತಾರೆ. ಯಾರಿಗೆ? ರಾಘವೇಂದ್ರ ಸ್ವಾಮಿಗಳಿಗೆ. ನಮಗೆ ಎಲ್ಲಿಯಾದರೂ ಒಂದು ಪೀಠ, ಒಂದು ಬಸ್ಸಲ್ಲಿ ಒಂದು ಸೀಟ್ ಸಿಗುತ್ತೆ ಅಂದ್ರೇ ಕೂತವ್ರನ್ನ ತಳ್ಳಿ ಕೂತ್ಕೊಳ್ತೇವೆ. ವೇದಾಂತ ಸಾಮ್ರಾಜ್ಯದಲ್ಲಿ ಜಗದ್ಗುರು ಮಧ್ವಾಚಾರ್ಯರು ವಿರಾಜಿಸಿದಂತಹ ಪೀಠದಲ್ಲಿ ನೀನು ಕೂಡಬೇಕಪ್ಪ ಅಂದರೆ ನಮೇ ವಾಂಚ ಅಂತಾರೆ. ನನಗೆ ಆ ಇಚ್ಛೆ ಇಲ್ಲ. ಎಲ್ಲಿ ಇಂಥ ಪೀಠ, ಎಲ್ಲಿ ನನ್ನಂಥ ಅಲ್ಪ ಮನುಷ್ಯ ಅಂತಾರೆ, ಎಂಥ ದೊಡ್ಡವರು. ಹೀಗಾಗಿ ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಬಯಸಿ 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 ಸ್ವಾಮಿಗಳಾಗಿದ್ದ ಅಲ್ಲ. ಮತ್ತು ಅವ್ರನ್ನ ಕೂಡಿಸಿದ್ಯಾರು? ಯಾರು ಗೊತ್ತಾ? ರಾಘವೇಂದ್ರ ಸ್ವಾಮಿಗಳನ್ನು ಆ ಪೀಠದಲ್ಲಿ ಕೂಡಿಸಿದ್ದವರು ಸರಸ್ವತೀ ದೇವಿಯರಂತೆ, ಭಾರತೀ ದೇವಿಯರು. ಯಾಕೆ? ಅವ್ರು ಅಂದ್ಕೊಂಡ್ರಂತೆ, ನಮ್ಮ ಯಜಮಾನರ ಬಗ್ಗೆ ಸರಿಯಾಗಿ ತಿಳಿದವರು ಈ ವ್ಯಕ್ತಿ, ಅದರಿಂದ ನಮ್ಮ ಯಜಮಾನರು ಕೂತ ಪೀಠದಲ್ಲಿ ಇವರೇ ಬರಲಿ ಅಂತ ಸರಸ್ವತೀ ದೇವಿಯೇ, ಶಾರದೆಯೇ, ಭಾರತೀ ದೇವಿಯರೇ ಸ್ವಯಂ ವೆಂಕಟನಾಥ ಭಟ್ಟರನ್ನು ಹಿಡಿದು ಆಚಾರ್ಯರು ಕುಳಿತ ಪೀಠದಲ್ಲಿ ಕೂಡಿಸಿದ್ದಾರೆ. ಯಾಕೆ ಯಾಕೆ ಅನ್ನೋದನ್ನು ಒಂದು ಗ್ರಂಥದ ಮೂಲಕ ವಾದೀಂದ್ರ ತೀರ್ಥರು ವರ್ಣನೆ ಮಾಡ್ತಾರೆ. ನಾರಾಯಣ ಪಂಡಿತಾಚಾರ್ಯರು ಅವರು ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಆ ಗ್ರಂಥದಲ್ಲಿ
ಅಣುಮಧ್ವ ವಿಜಯ ಅಂತ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಗೂಢಾರ್ಥ ಭಾವಪ್ರಕಾಶಿಕ ಅಂತ ವೆಂಕಟನಾಥ ಭಟ್ಟರಾಗಿದ್ದಾಗಲೇ 16 ಸರ್ಗಗಳಿಂದ ಯುಕ್ತವಾಗಿರ್ತಕ್ಕಂಥದ್ದು. ಅಂತಹ ಒಂದು ಗ್ರಂಥಕ್ಕೆ ಪೂರ್ವಾಶ್ರಮದಲ್ಲಿ ವೆಂಕಟನಾಥ ಭಟ್ಟರು ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಗೂಢಾರ್ಥ ಭಾವಪ್ರಕಾಶಿಕ ಅಂತ ಕರೆದಿದ್ದಾರೆ. ಅದು 16 ಸರ್ಗದ ಸುಮಧ್ವ ವಿಜಯ ಇದೆಯಲ್ಲ, ಒಂದೊಂದು ಸರ್ಗದ ಸಾರವನ್ನು 2 ಶ್ಲೋಕಗಳಲ್ಲಿ ಪಂಡಿತಾಚಾರ್ಯರೇ ಮಾಡಿರ್ತಕ್ಕಂಥದ್ದು. ಆ 32 ಶ್ಲೋಕಗಳಿಗೂ ಕೂಡ ಅದ್ಭುತವಾದ ವ್ಯಾಖ್ಯಾನ ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲೇ ಮಾಡಿದರು. ಹಾಗಾಗಿ ಆ ವ್ಯಾಖ್ಯಾನ, ಅದರ ಕೌಶಲ್ಯವನ್ನು ನೋಡಿ ಈ ತಾಯಿಯಾದ ಸರಸ್ವತೀ ದೇವಿ ಸ್ವೇಪದೇ ಚಾಭ್ಯಷಿಂಚತು, ತಮ್ಮ ಪದವಿ ಯಜಮಾನರು ಕೂತಂತಹ ಏನು ಒಂದು ಪೀಠ ಇದೆ ಅಲ್ಲಿ ಇವರಿಗೆ ಅಭಿಷೇಕ ಮಾಡಿದ್ರು ಅಂತ. ಧೀರ ಶ್ರೀ ರಾಘವೇಂದ್ರ ಕೃತ ನಿಜ ವಿಜಯ ಸಗ್ರದಾರ್ಥ ಪ್ರಕಾಶಂ ದೃಷ್ಟ್ವಾ ಸಂತುಷ್ಟಚೇತಾ ದಶಮತಿ ರುಚಿರಾದಭ್ಯಷಿಂಚತ್ಪದೇ ಸ್ವೇ ನೂನಂ ವಾಣೀ ತದೀಯ ನನ ನಲಿನಗತ ತ್ವತ್ಕೃತ ತ್ವತ್ಪ್ರಿಯೈಕಾ ಪ್ರತ್ಯಾಸಂಗ್ರಹ ಪ್ರವೃಷ್ಟ ಸ್ವಯಮಪಿ ತದನು ಸ್ವೇ ಪದೇ ಚಾಭ್ಯಷಿಂಚತ್. ಏನು ಮಂತ್ರಾಲಯ ಪ್ರಭುಗಳು ಶ್ರದ್ಧಾವೃತ್ತದಲ್ಲಿ ಅಣುಮಧ್ವ ವಿಜಯಕ್ಕೆ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಅದನ್ನು ನೋಡಿ ಆನಂದಪಟ್ಟ ಆನಂದತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ವೇದಾಂತ ಸಾಮ್ರಾಜ್ಯದ ಸಿಂಹಾಸನದಲ್ಲಿ ಇವರನ್ನು ಪಟ್ಟಾಭಿಷೇಕ ಮಾಡಿದ್ದಾರೆ. ಮಂತ್ರಾಲಯ ಪ್ರಭುಗಳ ಮುಖಕಮಲದಲ್ಲಿ ಅವರ ನಾಲಿಗೆಯಲ್ಲಿ ಸರಸ್ವತೀ ದೇವಿ ಅಣುಮಧ್ವ ವಿಜಯ ವ್ಯಾಖ್ಯಾನದಿಂದ ಪತಿಯೊಂದಿಗೆ ಸಂಬಂಧ ಉಂಟಾಗುವಂತೆ ಮಾಡಿದ ಕಾರಣ ಆ ಸರಸ್ವತೀ ದೇವಿ ಅತ್ಯಂತ ಸಂತುಷ್ಟಳಾಗಿ ತನ್ನ ವಿದ್ಯಾ ಸಾಮ್ರಾಜ್ಯಕ್ಕೆ ರಾಘವೇಂದ್ರ ಸ್ವಾಮಿಗಳೇ ಅಭಿಷಿಕ್ತರಾಗಲಿ ಅಂತ ಸ್ವಯಂ ವಾಯುದೇವರು, ಭಾರತೀ ದೇವಿಯರು, ಸರಸ್ವತಿ ಬ್ರಹ್ಮ ಇವರು ಮನಸ್ಸು ಮಾಡಿ ರಾಘವೇಂದ್ರ ಸ್ವಾಮಿಗಳಿಗೆ ಆ ಪೀಠವನ್ನು ಕೊಟ್ಟಿದ್ದಾರೆ. ಇಂಥ ಎತ್ತರದವರು ಮಂತ್ರಾಲಯ ಪ್ರಭುಗಳು ಬಯಸಿ ಬಂದದ್ದಲ್ಲ, ದೇವತೆಗಳೇ ಬಯಸಿ ಅವರಿಗೆ ಕೂಡಿಸಿರ್ತಕ್ಕಂಥದ್ದು ಅಂತ ವರ್ಣನೆ ಮಾಡಿದ್ದಾರೆ.